ಇವತ್ತು ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆಯಡಿ ಬರತಕ್ಕಂಥ ವಸತಿ ನಿಲಯಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇವತ್ತು ದಿವಸ ಕಲಬುರಗಿಯ 139 ವಸತಿ ನಿಲಯಗಳಲ್ಲಿ ಸುಮಾರು ಇವತ್ತಿನ ದಿವಸ ಗುತ್ತಿಗೆದಾರರಾಗಿರ್ಬೋದು, ಡಿ.ಡಿ ಅವರಾಗಿರ್ಬೋದು, ವಾರ್ಡನ್ಗಳಾಗಿರ್ಬೋದು ಎಲ್ಲರೂ ಕೂಡಿ ಮಕ್ಕಳ ಅನ್ನಕ್ಕೆ ಕನ್ನ ಹಾಕುವಂತ ಒಂದು ಅನ್ಯಾಯದ ಪರಮಾವಧಿ ತಲುಪಿದ್ದಾರೆ. ಇವತ್ತು ದಿವಸ ಪ್ರತಿಯೊಂದು ವಸತಿ ನಿಲಯದಲ್ಲಿ ಗುತ್ತಿಗೆದಾರರ ಒಂದು ನಿಯಮದ ಉಲ್ಲಂಘಿಸಿ, ಗುತ್ತಿಗೆದಾರ ನಿಯಮ ಏನಂತಂದ್ರೆ ಒಂದು ಗೋದಾಮಿನ ಮುಖಾಂತರ ಯಾವುದೇ ವಸತಿ ನಿಲಯಕ್ಕೆ ಪ್ರತಿ ತಿಂಗಳ 2ನೇ ತಾರೀಕು ಒಳಗಡೆ ಬಯೋಮೆಟ್ರಿಕ್ ಅಳವಡಿಸುವ ಮುಖಾಂತರ GPS ವಾಹನದ ಮುಖಾಂತರ ಮಾಲ್ ಸಪ್ಲೈ ಮಾಡ್ತಕ್ಕಂಥದ್ದು ಅದು ನಿಯಮ. ಆದ್ರೆ ಇದು ಯಾವುದನ್ನು ಮಾಡದೆ ಡಿ.ಡಿ ಅವ್ರನ್ನ ಕಟ್ಕೊಂಡು, ವಾರ್ಡನ್ಗಳನ್ನ ಕಟ್ಕೊಂಡು, ಗುತ್ತಿಗೆದಾರರು ಎಲ್ಲ ವಾರ್ಡನ್ ಕೈಯಲ್ಲಿ ಪ್ರತಿ ತಿಂಗಳ ಒಂದು 10,000 ರೂಪಾಯಿ ಕೊಡುವ ಮುಖಾಂತರ ಅವರು ಅದರಲ್ಲೂ ಸ್ವಲ್ಪ ಉಳಿಸ್ಕೊಂಡು ಕೊಳೆತ ಕಾಯಿಪಲ್ಯ ಆಗಿರ್ಬೋದು, ಉಳ್ಳಾಗಡ್ಡೆ ಆಗಿರ್ಬೋದು, ಪಾಮ್ ಎಣ್ಣೆ ಉಪಯೋಗಿಸುವ ಮುಖಾಂತರ ಇವತ್ತು ದಿವಸ ಮಕ್ಕಳ ಜೀವಕ್ಕೆ ಕುತ್ತು ತರ್ತಾ ಇದ್ದಾರೆ. ಇದು ಆಘಾತಕಾರಿ ವಿಷಯ. ಇವತ್ತು ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಇಂದಿನ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂತೇಳಿ ಅವರನ್ನ ವರ್ಗಾವಣೆ ಮಾಡಿ ಮೆಮೊ ಕೊಟ್ಟು ಈ ಸೋಮಶೇಖರ್ ಅವ್ರನ್ನ ಈ ಒಂದು ಜಾಗಕ್ಕೆ ತಂದಾಗ ಅವರು ಅದರ ಬಗ್ಗೆ ತನಿಖೆ ಮಾಡದೆ ವಾರ್ಡನ್ಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೇನೆ ಅವರ ಜೊತೆ ಶಾಮೀಲಾಗಿ, ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಇವತ್ತು ದಿವಸ ಅನ್ಯಾಯದ ಪರಮಾವಧಿ ಹೇಗೆ ತಲುಪಿದ್ದಾರೆ. ಇವತ್ತು ದಿವಸ ವಾರ್ಡನ್ಗಳು ಹೇಳುವಂತೆ ಒಂದು 100 ರೂಪಾಯಿಯಲ್ಲಿ 40 ರೂಪಾಯಿ ನಮಗ್ ಬರ್ತದ, ನಾವಿಟ್ಟು ಉಳಿಸ್ಕೊಂಡು ಹುಡುಗರಿಗೆ ಅನ್ನ ಹಾಕ್ಬೇಕು. ಆದ್ರೆ 60% ಗುತ್ತಿಗೆದಾರರು ಹಿರಿಯ ಅಧಿಕಾರಿಗಳ ಪಾಲಾಗ್ತಾ ಇದೆ ಅಂತ ಹೇಳ್ತಾರೆ. ಇದು ಉಗ್ರ ಖಂಡನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಕೂಡಲೇ ಡಿ.ಡಿ ಸೋಮಶೇಖರ್ ಅವರನ್ನ 23 ವರ್ಷದಿಂದ ಒಂದೇ ಇಲಾಖೆಯಲ್ಲಿ ಒಂದೇ ಕುರ್ಚಿಯಲ್ಲಿ ಕುಳಿತು ಕಿರಿಯ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಿರ್ತಕ್ಕಂಥ ಆರಿಫ್ ಮೊಹಮ್ಮದ್ ಅವರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು, ಶಿಕ್ಷೆ ಕೊಡಬೇಕು. ಅದ್ರ ಜೊತೆಗೆ ಗುತ್ತಿಗೆದಾರರ ಒಂದು ನಿಯಮ ಏನು ಅವ್ರದ್ದು ಟೆಂಡರ್ನ ರದ್ದು ಮಾಡಬೇಕು. ಇದು ಯಾವುದು ಮಾಡದೆ ಇದರ ವಿಷಯವಾಗಿ ಜಿಲ್ಲಾಧಿಕಾರಿಗಳಿಗೆ, ಸಿಇಒ ಅವರಿಗೆ ಮತ್ತು ಕಮಿಷನರ್ ಅವರಿಗೆ ಕೂಡ ಮನವಿ ಕೊಟ್ಟರು ಕೂಡ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಕೊಟ್ಟರು ಕೂಡ ಎಲ್ಲರೂ ನಿರ್ಲಕ್ಷ್ಯ ವಹಿಸ್ತಾರೆ. ಅಂದ್ರೆ ಇದರಲ್ಲಿ ಪ್ರಭಾವಿಗಳ ಶಾಮೀಲಿದ್ದಾರೆ ಅಂತ ಅನುಮಾನ ಬರ್ತಾ ಇದೆ. ಹಾಗಾಗಿ ಕೂಡಲೇ ಬೆಳಗಾವಿ ಅಧಿವೇಶನದ ಒಳಗಾಗಿ ಮಕ್ಕಳ ಅನ್ನಕ್ಕೆ ಕನ್ನ ಹಾಕುತ್ತಿರುವವರಿಗೆ ಶಿಕ್ಷೆ ಆಗದೇ ಇದ್ರೆ ನಾವು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಬೇಕಂತ ಎಚ್ಚರಿಕೆಯನ್ನ ತಮ್ಮ ಮಾಧ್ಯಮದ ಮುಖಾಂತರ ನೀಡುತ್ತಾ ಕೂಡಲೇ ಡಿ.ಡಿ ಸೋಮಶೇಖರ್ ಅವರನ್ನ, ಆರಿಫ್ ಅವರನ್ನ ವರ್ಗಾವಣೆ ಮಾಡಬೇಕು, ಎಲ್ಲ ವಾರ್ಡನ್ಗಳಿಗೆ ತಕ್ಕ ಪಾಠ ಕಲಿಸಬೇಕು ಮತ್ತು ಗುತ್ತಿಗೆದಾರರ ಟೆಂಡರ್ ರದ್ದು ಮಾಡ್ಬೇಕಂತೇಳಿ ನಾವು ಇವತ್ತು ದಿವಸ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀವಿ. ಅದು ಬಗೆಹರಿದಿದ್ರೆ ಬೆಳಗಾವಿಯಲ್ಲಿ ಉಗ್ರವಾದ ಹೋರಾಟವನ್ನ ಸರ್ಕಾರ ಎದುರಿಸಬೇಕಾಗ್ತದೆ ಅಂತ ಎಚ್ಚರಿಕೆನ ತಮ್ಮ ಮಾಧ್ಯಮದ ಮುಖಾಂತರ